ಫ್ರೆಂಡ್ಸ್, ಅಂತೂ ಇಂತೂ ಇವಾಗ ಫೈನಲ್ ಆಗಿ ವೋಟಿಂಗ್ ರಿಸಲ್ಟ್ಗೋಸ್ಕರ ಆನ್ ಇದ್ದಂತಹ ವೋಟಿಂಗ್ ಲೈನ್ಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿವೆ. ಇವಾಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಯಾರಿಗೆ ಎಷ್ಟು ವೋಟ್ಸ್ ಬಂದಿವೆ, ಹಾಗೇನೆ ಯಾರು ಯಾವ ಪ್ಲೇಸ್ ನಲ್ಲಿ ಇದ್ದಾರೆ, ಜೊತೆಗೆ ಅವರಿಗೆ ಬಂದಂತಹ ಎಕ್ಸಾಕ್ಟ್ ವೋಟ್ಸ್ ಗಳ ಸಂಖ್ಯೆಯ ನೋಡೋಣ ಬನ್ನಿ. ಹಾಗೇನೆ ವಿನ್ನರ್ ಯಾರಾಗ್ತಾರೆ, ಇದೆಲ್ಲದರ ಬಗ್ಗೆ ಇದೊಂದೇ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇವೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಚಿಕ್ಕ ವಯಸ್ಸಿನ ಹುಡುಗರಿಂದ ಹಿಡಿದು ವಯಸ್ಸಾಗಿರೋ ಅಜ್ಜ ಅಜ್ಜಿಯವರೆಗೂ ಎಲ್ಲರೂ ಬಿಗ್ ಬಾಸ್ ನ ನೋಡ್ತಾರೆ. ಈ ಬಿಗ್ ಬಾಸ್ ಎಂಬ ರಿಯಾಲಿಟಿ ಶೋ ಯಶಸ್ವಿಯಾಗಿ 11 ವರ್ಷ ಕಂಪ್ಲೀಟ್ ಮಾಡೋಕೆ ಇನ್ನು 2 ದಿನ ಬಾಕಿ ಇದೆ. ಈಗ ನಡೀತಿರೋ 11ನೇ ಸೀಸನ್ ಕೂಡ ಬಹಳಷ್ಟು ವೀಕ್ಷಕರನ್ನ ಆಕರ್ಷಣೆ ಮಾಡಿದೆ. 11ನೇ ಸೀಸನ್ ನ ವೋಟಿಂಗ್ ಲೈನ್ಸ್ ಈಗ ತಾನೇ ಕ್ಲೋಸ್ ಆಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಸ್ ಬಂದಿವೆ ಅಂತ ನೋಡೋದಾದ್ರೆ, ಮನೆಯಲ್ಲಿ ಈಗ ಸದ್ಯಕ್ಕೆ 6 ಜನ ಇದ್ದಾರೆ. ಆ 6 ಜನನ ನೋಡೋದಾದ್ರೆ, ಈ ಸರ್ತಿ ಬಿಗ್ ಬಾಸ್ ಮನೆಯಲ್ಲಿ 50 ದಿನ ಆದ್ಮೇಲೆ ಬಂದು ತನ್ನದೇ ಆದ ಎಂಟರ್ಟೈನ್ಮೆಂಟ್ ಮೂಲಕ, ಟಾಸ್ಕ್ ಆಡೋದ್ರ ಮೂಲಕ ಫುಲ್ ನಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋ ರಜತ್ ಅವರ ವೋಟ್ಸ್ ಗಳ ನೋಡೋದಾದ್ರೆ, ಇವರಿಗೆ ಇವಾಗ ಟೋಟಲ್ ಆಗಿ ಬಂದಿರುವಂತಹ ಎಲ್ಲ ವೋಟ್ಸ್ 2,74,946 ವೋಟ್ಸ್ ಗಳು ಬಂದಿರ್ತವೆ. 50 ದಿನ ಆದ ಮೇಲೆ ಬಂದಂತಹ ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ನೋಡೋದಾದ್ರೆ, ಇಷ್ಟು ಸೀಸನ್ನಿನಲ್ಲಿ ಅತಿ ಹೆಚ್ಚು ವೋಟ್ಸ್ ಇವರಿಗೆ ಬಂದಿರೋದು. ಇದಾದ ನಂತರ 5ನೇ ಪ್ಲೇಸ್ ನಲ್ಲಿರೋದು ಭವ್ಯ ಗೌಡ. ಇವರಿಗೆ ಒಟ್ಟು 2,67,86,267 ವೋಟ್ಸ್ ಬಂದಿವೆ. ಇನ್ನು 4ನೇ ಪ್ಲೇಸ್ ನ ನೋಡೋದಾದ್ರೆ, ಈ ಪ್ಲೇಸ್ ನಲ್ಲಿ ಇರುವಂತಹದ್ದು ಗ್ರೇ ಏರಿಯಾ ಕಿಂಗ್, ಸ್ಟ್ರಾಟಜಿ ಕಿಂಗ್ ಎನಿಸಿಕೊಳ್ಳುವಂತಹ ಉಗ್ರಂ ಮಂಜು ಅವರು. ಬಿಗ್ ಬಾಸ್ ಮನೆಯ ಒಬ್ಬ ಚಾಣಕ್ಯ ಎಂದರೆ ಇವನೇ. ಇವರಿಗೆ ಟೋಟಲ್ ಆಗಿ 2,89,48,314 ವೋಟುಗಳು ಬಂದಿವೆ ಅಂತ ಮಾಹಿತಿ ಬಂದಿದೆ. ಇನ್ನು 3ನೇ ಪ್ಲೇಸ್ ನಲ್ಲಿ ನೋಡೋದಾದ್ರೆ, ಮೋಕ್ಷಿತಾ ಪೈ ಅವರು. ಇವರಿಗೆ 3,01,92,519 ವೋಟ್ಸ್ ಬಂದಿವೆ. ಇನ್ನು ನಾವು ಕಾತುರದಿಂದ ಕಾಯುತ್ತಿರುವ ವಿನ್ನರ್ ಹಾಗೂ ರನ್ನರ್ ಅಪ್ ಪ್ಲೇಸ್ಗಳು ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ 2ನೇ ಪ್ಲೇಸ್ ನಲ್ಲಿ ತ್ರಿವಿಕ್ರಮ್ ಇದ್ದಾರೆ ಅಂತ. ತ್ರಿವಿಕ್ರಮ್ ಅವರಿಗೆ ಒಟ್ಟು 3,43,72,834 ವೋಟ್ಸ್ ಬಂದಿದೆ. ಇನ್ನು ಇವರಿಗೆ ವೋಟಿಂಗ್ ಲೈನ್ಸ್ ಇನ್ನೇನು 1 ಗಂಟೆಯಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋ ಟೈಮ್ ನಲ್ಲಿ 21 ಲಕ್ಷ ವೋಟ್ಸ್ ಬಂದಿವೆ. ತ್ರಿವಿಕ್ರಮ್ ರವರು ಈ ಮನೆಯ ಮಾಸ್ಟರ್ ಮೈಂಡ್ ಅಂತಾನೆ ಫೇಮಸ್ಸು. ಇನ್ನು ಫಸ್ಟ್ ಪ್ಲೇಸ್ ನಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ, ಅವರು ನಿಮ್ಮ ಪ್ರೀತಿಯ ಹನುಮಂತನವರು. ಇನ್ನು ಇವರಿಗೆ ಒಟ್ಟು ಬರೋಬ್ಬರಿಯಾಗಿ ಬಂದ ಒಟ್ಟು ವೋಟ್ಸ್ಗಳು ನೋಡೋದಾದ್ರೆ 3,80,12,454 ವೋಟ್ಸ್ ಆಗಿವೆ. ಇವರಿಗೆ ಕಟ್ಟ ಕಡೆಯ 1 ಗಂಟೆಯಲ್ಲಿ 16 ಲಕ್ಷ ವೋಟ್ಸ್ ಬಂದಿವೆ. ಇನ್ನು ಹೋದ ಸೀಸನ್ ನಲ್ಲಿ ಕಾರ್ತಿಕ್ ಮಹೇಶ್ ಅವರಿಗೆ 2,97,00,000 ವೋಟ್ಸ್ ಗಳು ಬಂದಿದ್ದವು ಹಾಗೂ ಇವರೇ ವಿನ್ನರ್ ಆಗಿದ್ದರು. ಆದರೆ ಈ ಸೀಸನ್ ನ ವೋಟ್ಸ್ ಗಳನ್ನ ನೋಡೋದಾದ್ರೆ, ಹೋದ ಸೀಸನ್ ನಲ್ಲಿ ಆಗಿರೋ ದಾಖಲೆಯನ್ನ ಈ ಸೀಸನ್ ನಲ್ಲಿ ಪುಡಿ ಮಾಡಿದ್ದಾರೆ. ಇನ್ನು ಹನುಮಂತ ವಿನ್ನರ್ ಆಗ್ತಾರೋ ಅಥವಾ ರನ್ನರ್ ಅಪ್ ಆಗ್ತಾರೋ ಅನ್ನೋದನ್ನ ನೋಡೋದಾದ್ರೆ, ಹನುಮಂತ ಅವರು ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಮನೆಗೆ ಆಗಮಿಸಿದ್ರು. ಇವರು ತಮ್ಮ ಆಟದಿಂದ ಅಷ್ಟೇ ಅಲ್ಲದೆ ತಮ್ಮ ಮುಗ್ಧ ಮನಸ್ಸಿನಿಂದ ಜನಗಳ ಹೃದಯ ಗೆದ್ದಿರುತ್ತಾರೆ. ಇನ್ನು ಈ ಸರ್ತಿ ಬಿಗ್ ಬಾಸ್ ನ ಇವರೇನಾದ್ರೂ ಗೆದ್ರೆ ಒಂದು ಇತಿಹಾಸನೇ ಸೃಷ್ಟಿ ಮಾಡಬಹುದಾಗಿರುತ್ತೆ. ಯಾಕೆ ಅಂದ್ರೆ ಇಲ್ಲಿವರೆಗೂ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಯಾರು ಬಿಗ್ ಬಾಸ್ ಕಪ್ ನ ತೆಗೆದುಕೊಂಡಿಲ್ಲ. ಇನ್ನು ಇತ್ತ ತ್ರಿವಿಕ್ರಮ್ ಬಗ್ಗೆ ಹೇಳೋದಾದ್ರೆ, ಇವರು ಕೂಡ ಒಬ್ಬ ಉತ್ತಮ ಆಟಗಾರ. ಬಿಗ್ ಬಾಸ್ ಮನೆಯಲ್ಲಿ ಬಂದ ಮೊದಲನೇ ದಿನದಿಂದ ಫೈನಲ್ ನವರೆಗೂ ತಮ್ಮ ಪ್ರಯತ್ನದಲ್ಲಿಯೇ ಇದ್ದಾರೆ.
ತ್ರಿವಿಕ್ರಮ್ ಹಾಗೂ ಹನುಮಂತು, ಬೆಸ್ಟ್ ಆಫ್ ಲಕ್. ಇವರಿಬ್ಬರಲ್ಲಿ ಯಾರೇ ವಿನ್ ಆದ್ರೂ ಇನ್ನೊಬ್ಬರಿಗೆ ಬೇಜಾರ್ ಪಟ್ಟುಕೊಳ್ಳುವಂತಿಲ್ಲ. ಯಾಕಂದ್ರೆ ಇಬ್ಬರು ತಮ್ಮ ಆಟನ ತಾವು ಆಡಿದ್ದಾರೆ. ಧನ್ಯವಾದಗಳು.